ಹೇಳುವನು. ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರೆಲ್ಲರಿಗೂ ರಕ್ಷಣೆ ಆಗುವುದು. ಹಾಲೆಲೂಯ. ಹಾಗಾದ್ರೆ ದೇವರ ಕೆಲವೊಂದು ಮಾತು ಏನಾಗಿದೆ ನಮಗೆ, ಅದು ನಮಗೆ ರಕ್ಷಣೆ ಆಗಿದೆ. ಹಾಲೆಲೂಯ. ಆದರೆ ದೇವರ ಮಾತು, ದೇವರ ವಾಕ್ಯ ನಮಗೆ ಅತ್ಯಮೂಲ್ಯವಾಗಿರ್ಬೇಕು. ಹಾಲೆಲೂಯ. ಆದ್ದರಿಂದ ನಾವು ಆರಂಭದಲ್ಲಿ ಆಡಿಯೋಲ್ಲಿ ಹೇಳಿದಾಗ ಸಾವಿರಾರು ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಡೂರ್ಯಗಳಿಗಿಂತ ದೇವರ ಒಂದೇ ಒಂದು ಮಾತು, ಒಂದು ವಾಕ್ಯ ನಮಗೆ ಬಹಳ ಆಶೀರ್ವಾದವಾಗಿದೆ. ನಮಗೆ ಬೆಲೆ ಕೆಟ್ಟಲಾಗದಂತ ಮಾತು ಅದು ದೇವರ ಮಾತಾಗಿದೆ. ಆದ್ರಿಂದಲೇ ಯೇಸು ಕೂಡ ಹೇಳುವಂತ ಮಾತು, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದ ಮನುಷ್ಯನು ಬದುಕೋನಾಗಿರ್ತಾನೆ. ಹಾಲೆಲೂಯ. ಆದ್ರಿಂದ ನಾವೆಲ್ಲರೂ ದಿನ ಬದುಕ್ತಾ ಇರೋದು ಒಳ್ಳೆ ಊಟ ತಿಂದು ಇರೋದ್ರಿಂದ ಅಲ್ಲ, ಒಳ್ಳೆ ವೆಜ್ ಊಟ ತಿಂದಿರೋದ್ರಿಂದ ಅಲ್ಲ, ಒಳ್ಳೆ ನಾನ್ ವೆಜ್ ಊಟ ತಿಂದಿರೋದ್ರಿಂದ ಅಲ್ಲ. ನಾವು ಎಲ್ಲರೂ ಬದುಕಿರೋದು ದೇವರ ಮಾತಿನ ಮುಖಾಂತರವಾಗಿ. ಹಾಲೆಲೂಯ. ಆದ್ರಿಂದ ದೇವರ ಮಾತು ನಮ್ಗೆ ಏನಾಗಿದೆ, ಅದು ನಮಗೆ ರಕ್ಷಣೆಯಾಗಿದೆ. ಹಾಲೆಲೂಯ. ಆದ್ರಿಂದ ದೇವರ ಮಾತುಗಳು ನಾವು ಮನೆಗಳಿಗೆ, ನಮ್ಮ ಕುಟುಂಬಗಳಿಗೆ ಅದು ರಕ್ಷಣೆಯನ್ನು ಕೊಡುವಂಥದ್ದಾಗಿದೆ. ಹಾಲೆಲೂಯ. ನಾವು ಪ್ರಾರ್ಥನೆ ನಮ್ಮ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಇಡಿಸುವಂಥದ್ದು ಅದು ನಮ್ಮ ಮನೆಗೂ ಆಶೀರ್ವಾದ, ನಮ್ಮ ಕುಟುಂಬಕ್ಕೆ ಆಶೀರ್ವಾದ, ಅದು ನಮ್ಗೆ ಆಶೀರ್ವಾದ, ನಮ್ಮ ಕೆಲಸಗಳಿಗೂ ಕೂಡ ಅದು ಆಶೀರ್ವಾದ. ಅವರೆಲ್ಲರ ಮಧ್ಯದಲ್ಲೂ ದೇವರು ನಮ್ಮ ಮಧ್ಯದಲ್ಲಿದ್ದು ನಮಗೆ ರಕ್ಷಣೆನ ಕೊಟ್ಟು ನಡೆಸುತ್ತಾ ಇರ್ತಾರೆ. ನಮಗೆ ಎಲ್ಲಾ ಕೇಳುಗಳಿಂದ ತಪ್ಪಿಸಿ ಅದರ ಮಧ್ಯದಲ್ಲಿ ನಮ್ಮನ್ನ ಸುರಕ್ಷಿತವಾಗಿ ದೇವರು ರಕ್ಷಿಸುತ್ತಾ ಇರ್ತಾನೆ. ಹಾಲೆಲೂಯ. ಅದೇ ಮಾತನ್ನ ದೇವರು ಪೇತ್ರನ ಮುಖಾಂತರವಾಗಿ ಮಾತನಾಡುವಂಥದ್ದು ಇಲ್ಲಿ, ನಿನಗೂ ನಿನ್ನ ಮನೆಯವರೆಲ್ಲರಿಗೂ ರಕ್ಷಣೆ ಆಗುವುದು ಎಂಬುದಾಗಿ. ಹಾಲೆಲೂಯ.